ಮಿತ್ರರೇ ನಮಸ್ಕಾರ. ಮಿತ್ರರೇ, 2026ರಲ್ಲಿ ವಿಶ್ವದಲ್ಲಿ ಅನೇಕ ಬಿಗ್ ಡೆವಲಪ್ಮೆಂಟ್ಗಳು ನಡೀತವೆ. ಇದರಲ್ಲಿ ಬಹುತೇಕ ಭಾರತದ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಹಾಗೆ ಭಾರತದ ನೆರೆಹೊರೆಯ ವಿಚಾರದಲ್ಲೂ ಕೂಡ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗೋದಕ್ಕಿದೆ. ಸದ್ಯ ನಿಮಗೆಲ್ಲ ಗೊತ್ತು, ನಮ್ಮ ನೆರೆ ನಮಗೆ ಹೊರೆ ಆಗಿದೆ. ಅದು ಬಾಂಗ್ಲಾದೇಶ ಇರಬಹುದು, ಪಾಕಿಸ್ತಾನ ಇರಬಹುದು, ನೇಪಾಳ ಇರಬಹುದು, ಮಯನ್ಮಾರ್ ಇರಬಹುದು. ಯಾವುದೂ ಕೂಡ ನಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ದಾವಪ್ಪ, ಆ ದೇಶದಿಂದ ನಮಗೆ ಸಮಸ್ಯೆನೇ ಇಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಆ ದೇಶಗಳು ನಮಗೆ ಹೊರೆಯಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಸದ್ಯಕ್ಕೆ ಭಾರತದ ಕನ್ಸರ್ನ್ ಇರುವಂತಹದ್ದು ಬಾಂಗ್ಲಾದ ವಿಚಾರದಲ್ಲಿ. ಮುಂದಿನ 2-3 ತಿಂಗಳಲ್ಲಿ ಭಾರತ ಮತ್ತು ಬಾಂಗ್ಲಾದ ಭವಿಷ್ಯದ ರಿಲೇಶನ್ಶಿಪ್ ನಿರ್ಧಾರ ಆಗುತ್ತೆ. ಈ ನಡುವೆ ಭಾರತದ ವಿದೇಶಾಂಗ ಸಚಿವ ಬಾಂಗ್ಲಾದೇಶ ಪ್ರವಾಸವನ್ನ ಕೈಗೊಂಡಿದ್ರು. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. ಅಲ್ಲಿ ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಅವರ ಸಾವಾಗಿತ್ತು. ಅವರ ಅಂತ್ಯಕ್ರಿಯೆಯ ಸಲುವಾಗಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಾಂಗ್ಲಾದೇಶಕ್ಕೆ ಹೋಗಿದ್ರು. ಬಾಂಗ್ಲಾದೇಶದಲ್ಲಿ ಖಾಲಿದಾ ಜಿಯಾ ಪುತ್ರ ತಾರಿಕ್ ರೆಹಮಾನ್ ಅವರನ್ನ ಭೇಟಿಯಾದ್ರು. ಭಾರತದ ಸಂತಾಪವನ್ನು ತಿಳಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಒಂದು ಪತ್ರವನ್ನು ಕೂಡ ಕಳುಹಿಸಿದ್ರು. ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಹಾಗೆ ಬಾಂಗ್ಲಾಗೆ ಹೋಗಿ ಬಂದಂತಹ ಜೈಶಂಕರ್ ಭಾರತಕ್ಕೆ ಬರ್ತಿದ್ದಂತೆ ಬಾಂಗ್ಲಾದೇಶಕ್ಕೆ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ಹೇಗಿದೆ ಕೇಳಿದ್ರೆ, ನಾವು ಬಾಂಗ್ಲಾದ ಮುಂದೆ ಬಗ್ತಾ ಇದ್ದೀವಿ, ನಮಗೆ ನೆರೆಹೊರೆ ಇಂಪಾರ್ಟೆಂಟು ಅಂತ ಹೇಳಿ ನೀವೇನು ಹೇಳಿದ್ರು ಕೇಳ್ತೀವಿ ಅಂತ ಅಂದುಕೊಳ್ಬೇಡಿ, ಭಾರತ ಎಲ್ಲದಕ್ಕೂ ಕೂಡ ಸಿದ್ಧ ಆಗಿದೆ. ಹೀಗಂತ ನೇರವಾಗಿ ಜೈಶಂಕರ್ ಬಾಂಗ್ಲಾದೇಶಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಅದು ಕೂಡ ಗಂಗಾ ನದಿ ವಿಚಾರದಲ್ಲಿ. 2026 ಭಾರತ ಮತ್ತು ಬಾಂಗ್ಲಾದ ವಿಚಾರದಲ್ಲಿ ಗಂಗಾ ನದಿ ತುಂಬಾ ಹೆಚ್ಚು ಸುದ್ದಿಯಲ್ಲಿರುತ್ತೆ. ಈ ಹಿಂದೆ ಗಂಗೆಯನ್ನ ಭಾರತ ಉದಾರವಾಗಿ ಬಾಂಗ್ಲಾಗೆ ಹರಿಸ್ತಾ ಇತ್ತು. ಆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಜೈಶಂಕರ್ ಅದು ಯಾಕೋ ಗೊತ್ತಿಲ್ಲ, ಬಾಂಗ್ಲಾದೇಶಕ್ಕೆ ಹೋಗಿ ವಾಪಸ್ ಬರ್ತಿದ್ದಂತೆ ಪರೋಕ್ಷವಾಗಿ ಗಂಗೆಯ ವಿಚಾರದಲ್ಲಿ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ವೆರಿ ಇಂಪಾರ್ಟೆಂಟ್ ವಿಚಾರ. ಈ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದದ ಕುರಿತಾಗಿ ಪುನಃ ಮಾತುಕತೆ ಆರಂಭವಾಗಿದೆ. ಅಂದರೆ ನೆಗೋಸಿಯೇಷನ್ ಶುರುವಾಗಿದೆ. ಯಾಕೆ ಈಗ ನೆಗೋಸಿಯೇಷನ್ ಶುರುವಾಗಿದೆ ಕೇಳಿದ್ರೆ, ಭಾರತ ಮತ್ತು ಬಾಂಗ್ಲಾದ ನಡುವೆ 1996ರಲ್ಲಿ ಗಂಗಾ ವಾಟರ್ ಟ್ರೀಟಿ ಆಗಿತ್ತು. ಇದು 2026ರ ಡಿಸೆಂಬರ್ಗೆ ಅಂತ್ಯ ಆಗತ್ತೆ. ಹೀಗಾಗಿ ಏಪ್ರಿಲ್-ಮೇ ಒಳಗಾಗಿ ಭಾರತ ಮತ್ತು ಬಾಂಗ್ಲಾದ ನಡುವೆ ಮುಂದಿನ ಟ್ರೀಟಿಯ ಬಗ್ಗೆ ಚರ್ಚೆ ಮಾಡಬೇಕು. ಮುಂದೆ ಯಾವ ರೀತಿಯಾಗಿ ನದಿ ನೀರು ಹಂಚಿಕೆಯನ್ನು ಮಾಡಿಕೊಳ್ಬೇಕು, ಈ ಹಿಂದೆ ಇದ್ದಂತಹದ್ದನ್ನೇ ಮುಂದುವರಿಸಬೇಕಾ ಅಥವಾ ಹೆಚ್ಚು ನೀರು ಬಿಡಬೇಕಾ, ಕಡಿಮೆ ಬಿಡಬೇಕಾ, ಇದೆಲ್ಲದರ ಬಗ್ಗೆ ಎರಡೂ ದೇಶಗಳು ಕೂತ್ಕೊಂಡು ಚರ್ಚೆ ಮಾಡಬೇಕು. ಆ ಮಾತುಕತೆ ಈಗಾಗಲೇ ಆರಂಭಗೊಂಡಿದೆ. ಒಂದು ಹಂತದಲ್ಲಿ ಬಾಂಗ್ಲಾದ ಸರ್ಕಾರಕ್ಕೆ ಈ ವಿಚಾರದಲ್ಲಿ ನರ್ವಸ್ನೆಸ್ ಇದೆ. ಭಾರತ ಏನಾದರೂ ಈ ಬಾರಿ ರಫ್ ಅಂಡ್ ಟಫ್ ಆಗಿ ನಡೆದುಕೊಳ್ಳಬಹುದಾ, ಅಥವಾ ಪಾಕಿಸ್ತಾನಕ್ಕೆ ಮಾಡಿದಂತಹ ಶಾಸ್ತಿಯನ್ನ ನಮಗೂ ಕೂಡ ಮಾಡಿಬಿಡಬಹುದಾ, ಈ ಒಂದು ಆತಂಕ ಬಾಂಗ್ಲಾದೇಶಕ್ಕೆ ಇದ್ದೇ ಇದೆ. ಒಂದು ವಿಚಾರ ನೀವು ಗಮನದಲ್ಲಿಡಿ. ಬಾಂಗ್ಲಾದೇಶದಲ್ಲಿ ಮುಖದ ಮೇಲೆ ಮೀಸೆ ಮೂಡದಂತಹ ಕೆಲ ಯುವಕರು 7 ಸಿಸ್ಟರ್ಸ್ ಬಗ್ಗೆ ಮಾತನಾಡ್ತಾ ಇದಾರಲ್ಲ. ಬಾಂಗ್ಲಾದೇಶ ಭಾರತದ 7 ಸಿಸ್ಟರ್ಸ್ ಅನ್ನ ಕಟ್ ಮಾಡುತ್ತೆ, ಚಿಕನ್ ನೆಕ್ ಮೇಲೆ ನಾವು ದಾಳಿ ಮಾಡ್ತೀವಿ, ಗ್ರೇಟರ್ ಬಾಂಗ್ಲಾ ನಿರ್ಮಾಣ ಮಾಡ್ತೀವಿ, ಹೀಗೆ ಪುಂಖಾನುಪುಂಖವಾಗಿ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ. ಅವ್ರು ಯಾರಿಗೂ ಕೂಡ ನಿಜವಾಗಿ ಭಾರತಕ್ಕೆ ಎಂತಹ ತಾಕತ್ತಿದೆ, ಭಾರತ ಒಂದು ದೊಡ್ಡ ದೇಶವಾಗಿ ನಮ್ಮ ಮೇಲೆ ಎಷ್ಟು ಉದಾರವಾದವನ್ನು ತೋರಿಸ್ತಾ ಇದೆ, ಒಂದು ವೇಳೆ ಭಾರತ ಮನಸ್ಸು ಮಾಡಿದ್ರೆ ಯುದ್ಧ ಮಾಡದೆ ನಮ್ಮನ್ನ ಮುಗಿಸಬಹುದು ಅನ್ನುವಂತಹ ವಿಚಾರ ಈ ಯಾವ ಕುನ್ನಿಗಳಿಗೂ ಕೂಡ ಗೊತ್ತಿಲ್ಲ. ಬಡಕಾಯಿಸುವಂತಹ ಭಾಷಣ, ವಾಟ್ಸಾಪ್ ಯೂನಿವರ್ಸಿಟಿಯ ಜ್ಞಾನ, ಇದಿಷ್ಟನ್ನ ಬಿಟ್ರೆ ಆ ಯುವಕರಿಗೆ ಏನೂ ಕೂಡ ತಿಳಿದಿಲ್ಲ. ಒಂದು ವೇಳೆ ಭಾರತ ಏನಾದರೂ ಮನಸ್ಸು ಮಾಡಿದ್ರೆ ಬಾಂಗ್ಲಾದೇಶಕ್ಕೆ ಬಹಳ ದೊಡ್ಡ ಹೊಡೆತ ಕೊಡಬಹುದು. ಸಿಂಧೂ ನದಿ ನೀರು ಹಂಚಿಕೆಯಲ್ಲಿ ಈಗಾಗಲೇ ಭಾರತ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಭಾರತ ಸಸ್ಪೆಂಡ್ ಮಾಡಿಟ್ಟಿದೆ. ಪೆಹಲ್ಗಾಮ್ ಇನ್ಸಿಡೆಂಟ್ ಆಗ್ತಿದ್ದ ಹಾಗೆ ಭಾರತ ಆ ತೀರ್ಮಾನವನ್ನು ಕೈಗೊಂಡಿದೆ. ಮಿತ್ರರೇ, ಸಿಂಧೂ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ಡ್ಯಾಮೇಜ್ ಮಾಡಬಹುದು ನಿಜ. ಆದರೆ ಭಾರತ ಒಂದು ವೇಳೆ ಗಂಗಾ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಮನಸ್ಸು ಮಾಡಿದ್ದೇ ಆದರೆ ಬಾಂಗ್ಲಾದೇಶಕ್ಕೆ ಅದಕ್ಕಿಂತ ದೊಡ್ಡ ಡ್ಯಾಮೇಜ್ ಮಾಡಬಹುದು. ಆದರೆ ಭಾರತ ಹಾಗೆ ಮಾಡುತ್ತೆ ಅಂತ ನನಗನ್ಸಲ್ಲ. ಆದರೆ ಜೈಶಂಕರ್ ಆ ಸುಳಿವನ್ನಂತೂ ಕೊಟ್ಟಿದ್ದಾರೆ. ಒಂದು ವೇಳೆ ಎಡವಟ್ಟಾದರೆ ನಾವು ಅಂತಹ ತೀರ್ಮಾನವನ್ನು ಕೈಗೊಳ್ತೀವಿ, ಈ ಹಿಂದಿನ ಭಾರತ ಇವತ್ತಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಬಾಂಗ್ಲಾದೇಶಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಇವತ್ತು ವಿಶ್ವದಲ್ಲಿ ಯಾವುದಾದ್ರೂ ದೇಶ ಒಂದು ಒಪ್ಪಂದಕ್ಕೆ ಅತಿ ಹೆಚ್ಚು ಬೆಲೆ ಕೊಡುತ್ತೆ ಅಂತಂದ್ರೆ ಅದು ಭಾರತ ಮಾತ್ರ. ಭಾರತ ಯಾವತ್ತೂ ಕೂಡ ಈ ನೀತಿ, ನಿಯತ್ತು, ಆದರ್ಶ, ಈ ಯಾವ ಲಕ್ಷ್ಮಣ ರೇಖೆಯನ್ನು ಕೂಡ ದಾಟೋದಕ್ಕೆ ಹೋಗೋದಿಲ್ಲ. ನನಗೆ ಬಹುತೇಕ ಸಂದರ್ಭದಲ್ಲಿ ಏನನ್ನಿಸುತ್ತೆ ಅಂತಂದ್ರೆ, ಭಾರತ ನೆರೆಹೊರೆಯವರ ವಿಚಾರದಲ್ಲಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಈ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ.
ಅದೇ ಚೈನಾ ಆಗಿರಬಹುದು, ಬೇರೆ ಯಾವುದೇ ದೇಶ ಆಗಿರಬಹುದು, ಯಾವುದೋ ಒಂದು ಒಪ್ಪಂದಕ್ಕೆ ಅಷ್ಟೆಲ್ಲ ಮಹತ್ವ ಕೊಡೋದಿಲ್ಲ. ಅವರು ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ಬಂದಿದ್ದೇ ಆದರೆ ಆ ಒಪ್ಪಂದವನ್ನು ಮುರಿದುಕೊಳ್ತಾರೆ. ಆದರೆ ಭಾರತವನ್ನು ನೋಡಿ, 1960ರಲ್ಲಿ ಪಾಕಿಸ್ತಾನದೊಂದಿಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಮಾಡ್ಕೊಳ್ತೀವಿ. ಅದಾದ್ಮೇಲೆ ಏನೇನಾಯಿತು? 1965ರ ಯುದ್ಧ ಆಯಿತು, 1972ರ ಯುದ್ಧ ಆಯಿತು, 1999ನಲ್ಲಿ ಕಾರ್ಗಿಲ್ ಯುದ್ಧ ಆಯಿತು, ಮುಂಬೈ, ಪುಲ್ವಾಮಾ, ಪಠಾಣ್ಕೋಟ್, ಹೀಗೆ ಪಾಕಿಸ್ತಾನದಿಂದ ಉಗ್ರವಾದದ ಅನೇಕ ಅಟ್ಯಾಕ್ಗಳಾದವು. ಇಷ್ಟೆಲ್ಲ ಆದರೂ ಕೂಡ ಸಿಂಧೂ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಭಾರತ ಯಾವುದೇ ತೀರ್ಮಾನ ಕೈಗೊಂಡಿರಲಿಲ್ಲ. ಅಂತಿಮವಾಗಿ ಪಹಲ್ಗಾಮ್ ಅಟ್ಯಾಕ್ ಆಗ್ತಿದ್ದ ಹಾಗೆ ಭಾರತ ಅದನ್ನು ಸಸ್ಪೆಂಡ್ ಮಾಡುವಂತಹ ತೀರ್ಮಾನಕ್ಕೆ ಬಂತು. ನಾನು ಯಾಕೆ ಇದಕ್ಕೆಲ್ಲ ಇಷ್ಟು ಮಹತ್ವ ಕೊಟ್ಟು ನಿಮಗೆ ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ಭಾರತ ಇತ್ತೀಚಿನ ದಿನಗಳಲ್ಲಿ ಯೋಚಿಸುವಂತಹ ರೀತಿಯನ್ನು ಬದಲಾಯಿಸಿಕೊಂಡಿದೆ. ಇದೇ ಕಾರಣದಿಂದಾಗಿ ಗಂಗಾ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಬಾಂಗ್ಲಾದೇಶಕ್ಕೆ ಟೆನ್ಷನ್ ಆರಂಭಗೊಂಡಿದೆ. ಭಾರತ ಪಾಕಿಸ್ತಾನದೊಂದಿಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು 1960ರಲ್ಲಿ ಮಾಡಿಕೊಂಡ್ರೆ, ಬಾಂಗ್ಲಾದೇಶದೊಂದಿಗೆ ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದವನ್ನು 1996ರಲ್ಲಿ ಮಾಡಿಕೊಂಡಿತ್ತು. ಅದೇ ರೀತಿಯಾಗಿ ನೇಪಾಳದೊಂದಿಗೂ ಕೂಡ ನದಿ ನೀರು ಹಂಚಿಕೆ ಒಪ್ಪಂದ ಇದೆ. ಕಾಳಿ, ಕೋಸಿ, ಗಂಡಕ್ ಈ 3 ನದಿ ನೀರು ಹಂಚಿಕೆ ಒಪ್ಪಂದವನ್ನು ನಾವು ನೇಪಾಳದ ಜೊತೆಗೆ ಮಾಡಿಕೊಂಡಿದ್ದೀವಿ. ಸದ್ಯ ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದದ ಅವಧಿ ಮುಕ್ತಾಯ ಆದ ಕಾರಣದಿಂದಾಗಿ ನೆಗೋಸಿಯೇಷನ್ ಆರಂಭಗೊಂಡಿದೆ. ಬಾಂಗ್ಲಾದೇಶಕ್ಕೆ ಭಾರತದಿಂದ ಪ್ರಮುಖವಾಗಿ 3 ನದಿಗಳು ಹರಿತವೆ. ಅದರಲ್ಲಿ ಮೊದಲನೆಯದಾಗಿ ಗಂಗಾ, ಇದನ್ನು ಬಾಂಗ್ಲಾದಲ್ಲಿ ಪದ್ಮಾ ನದಿ ಅಂತ ಕರೀತಾರೆ. ಹಾಗೆ ಎರಡನೆಯದಾಗಿ ಬ್ರಹ್ಮಪುತ್ರ, ಇದಕ್ಕೆ ಬಾಂಗ್ಲಾದಲ್ಲಿ ಜಮುನಾ ನದಿ ಅಂತ ಕರೀತಾರೆ. ಹಾಗೆ ಮೇಘನಾ ನದಿ. ಈ 3 ನದಿಗಳು ಕೂಡ ಬಾಂಗ್ಲಾದೇಶದ ಜೀವನಾಡಿ. ಈ ನದಿಗಳ ಹರಿವಿನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಬಾಂಗ್ಲಾದೇಶದ ಸರಿಸುಮಾರು 80-85% ಜನ ನೇರವಾಗಿ ತೊಂದರೆಗೊಳಗಾಗ್ತಾರೆ. ಭಾರತ ಮತ್ತು ಬಾಂಗ್ಲಾದ ನಡುವೆ 1996ರಲ್ಲಿ ಆದಂತಹ ಒಪ್ಪಂದ ಇದೆಯಲ್ಲ, ಇದು ಪ್ರಮುಖವಾಗಿ ಭಾರತದ ಫರಾಕಾ ಬರಾಜನ್ನು ಆಧರಿಸಿದೆ. ಯಾವ ರೀತಿಯಾಗಿ ನೀರು ಶೇರಿಂಗ್ ಒಪ್ಪಂದ ಆಗಿದೆ ಕೇಳಿದ್ರೆ, ಒಂದು ವೇಳೆ ಫರಾಕಾ ಬರಾಜ್ನಲ್ಲಿ 70,000 ಕ್ಯೂಸೆಕ್ಸ್ ನೀರಿದ್ರೆ ಅದರಲ್ಲಿ ಭಾರತ 40,000 ಕ್ಯೂಸೆಕ್ಸ್ ಅನ್ನು ಬಳಸ್ಕೊಳ್ಳುತ್ತೆ. ಉಳಿದಿದ್ದು ಬಾಂಗ್ಲಾಗೆ ಹರಿದು ಹೋಗುತ್ತೆ. ಒಂದು ವೇಳೆ ಬ್ಯಾರೇಜ್ನಲ್ಲಿ 70,000-75,000 ಕ್ಯೂಸೆಕ್ಸ್ ನೀರಿದ್ದಿದ್ದೇ ಆದರೆ ಅದರಲ್ಲಿ 50-50 ಶೇರಿಂಗ್ ಆಗುತ್ತೆ. ಬಾಂಗ್ಲಾದೇಶಕ್ಕೆ 50% ಹರಿದು ಹೋಗುತ್ತೆ. ಒಂದು ವೇಳೆ 70,000 ಕ್ಯೂಸೆಕ್ಸ್ಗಿಂತ ಕಡಿಮೆ ಇದ್ದಿದ್ದೇ ಆದರೆ ಆಗ ಎಮರ್ಜೆನ್ಸಿ ಶೇರಿಂಗ್ ವ್ಯವಸ್ಥೆ ಅಡಿಯಲ್ಲಿ ನೀರು ಹಂಚಿಕೆ ಮಾಡಿಕೊಳ್ಳಲಾಗುತ್ತೆ. ಅದು ಹೇಗೆ ಕೇಳಿದ್ರೆ, ಈಗ ಬಾಂಗ್ಲಾದೇಶಕ್ಕೆ ಬಹಳ ತೀವ್ರ ಅನಿವಾರ್ಯತೆ ಉಂಟಾಗಿದೆ. ಅಲ್ಲಿ ಬರಗಾಲ ಇರಬಹುದು ಅಥವಾ ನೀರಿನ ಅಭಾವ ಎದುರಾಗಿರಬಹುದು. ಆಗ ಬಾಂಗ್ಲಾದೇಶ ಭಾರತಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ, ನಮ್ಗೆ ಇಂತಿಷ್ಟು ಕ್ಯೂಸೆಕ್ಸ್ ಹೆಚ್ಚುವರಿ ಬೇಕು ಅಂತ. ಭಾರತ ಬಿಡುತ್ತೆ. ಇದು 100% ಅವೈಜ್ಞಾನಿಕವಾಗಿ ಮಾಡಿಕೊಂಡಂತಹ ಒಂದು ನೀರು ಹಂಚಿಕೆ ಒಪ್ಪಂದ. ಅಂದರೆ ನಾವು ಬಹಳ ಉದಾರತೆಯನ್ನು ತೋರಿಸಿದ್ದೀವಿ. ಚಿಕ್ಕದಾಗಿ ಯೋಚನೆ ಮಾಡಿ, ಇವತ್ತು ಭಾರತದ ಜನಸಂಖ್ಯೆ ಎಷ್ಟಿದೆ? 145 ಕೋಟಿ. ಅದೇ ಬಾಂಗ್ಲಾದೇಶದ ಜನಸಂಖ್ಯೆ ಎಷ್ಟಿದೆ? ಕೇವಲ 17.5 ಕೋಟಿ. ಆದರೆ ಅವರಿಗೆ ಗಂಗಾ ನದಿಯಲ್ಲಿ ನೀರು ಎಷ್ಟು ಸಿಗ್ತಾ ಇದೆ? 50%. ಇದನ್ನ ನ್ಯಾಯಸಮ್ಮತವಾದಂಥ ನೀರು ಹಂಚಿಕೆ ಅಂತ ಯಾರಾದರೂ ಹೇಳಬಹುದಾ? ಆದರೂ ಸಹ ಬಾಂಗ್ಲಾದೇಶ ಖ್ಯಾತೆ ತೆಗೆಯುತ್ತೆ. ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ಮೇಲೆಯೇ ಈ ಗಂಗಾ ನದಿ ನೀರು ಹಂಚಿಕೆ ವಿಚಾರವನ್ನು ಪ್ರಸ್ತಾಪ ಮಾಡಿ, ಇದು ಅವೈಜ್ಞಾನಿಕವಾಗಿದೆ, ಬಾಂಗ್ಲಾದೇಶಕ್ಕೆ ಇನ್ನೂ ಹೆಚ್ಚು ನೀರು ಸಿಗಬೇಕು, ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಆತ ಹೇಳಿದ್ದ. ಅಂದರೆ ಮಿತ್ರರೇ, ಭಾರತ ಇವರನ್ನು ಎಷ್ಟರ ಮಟ್ಟಿಗೆ ತಲೆ ಮೇಲೆ ಕೂರಿಸ್ಕೊಂಡಿದೆ ಅಂತ ಯೋಚನೆ ಮಾಡಿ. ಈಗ ಒಂದು ವೇಳೆ ನೆಗೋಸಿಯೇಷನ್ ಮಾಡುವಂತಹ ಸಂದರ್ಭದಲ್ಲಿ ಬಾಂಗ್ಲಾಗೆ ಇನ್ನೂ ಹೆಚ್ಚುವರಿಯಾಗಿ ಒಂದು 10,000 ಕ್ಯೂಸೆಕ್ಸ್ ನೀರನ್ನು ಭಾರತ ಬಿಡ್ತು ಅಂತ ಅಂದುಕೊಳ್ಳಿ. ಆ ಒಪ್ಪಂದ ಮುಗಿಯುತ್ತಲ್ಲ 2036 ಅಥವಾ 46 ಆ ಒಪ್ಪಂದ ಮುಗಿಯುತ್ತಲ್ಲ, ಆಗ ಮತ್ತೆ ಬಾಂಗ್ಲಾದೇಶ ಖ್ಯಾತೆ ತೆಗೆಯುತ್ತೆ, ನಮಗೆ ಇನ್ನೂ ಹೆಚ್ಚುವರಿ ನೀರು ಬೇಕು, ಅನ್ಯಾಯ ಆಗ್ತಾ ಇದೆ ಅಂತ. ಅಂದರೆ ನೀವು ಎಷ್ಟು ಬಗ್ಗುತ್ತೀರೋ, ಎಷ್ಟು ಉದಾರತೆಯನ್ನು ತೋರಿಸ್ತೀರೋ, ಅವರು ಅಷ್ಟು ತಲೆ ಮೇಲೆ ಹತ್ತಿ ಕೂರ್ತಾರೆ. ಹೀಗಾಗಿ ಭಾರತ ಈ ಬಾರಿ ಬಾಂಗ್ಲಾದೇಶದ ಜೊತೆಗೆ ಈ ನದಿ ನೀರು ಹಂಚಿಕೆ ಒಪ್ಪಂದದ ವಿಚಾರದಲ್ಲಿ ನೆಗೋಸಿಯೇಷನ್ ಆರಂಭ ಮಾಡಿದೆಯಲ್ಲ, ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ನಡೆದುಕೊಳ್ಳುತ್ತೆ ಅಂತ ಎಲ್ಲರೂ ಊಹೆ ಮಾಡಿದ್ರು. ಅದೇ ಪ್ರಕಾರವಾಗಿ ಈಗ ಜೈಶಂಕರ್ ಕೂಡ ಬಾಂಗ್ಲಾದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಷ್ಟು ಈಸಿ ಇಲ್ಲ, ನೀವು ಕೇಳಿದಷ್ಟೆಲ್ಲ ನೀರನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. 1996ರ ಭಾರತವೇ ಬೇರೆ, 2026ರ ಭಾರತವೇ ಬೇರೆ, ಈ ಸಂದೇಶ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಖಾಲಿದಾ ಜಿಯಾ ಅವರ ಅಂತ್ಯ ಸಂಸ್ಕಾರಕ್ಕೋಸ್ಕರವಾಗಿ ಜೈಶಂಕರ್ ಢಾಕಾಗೆ ಹೋಗಿದ್ರು. ತಾರಿಕ್ ರೆಹಮಾನರನ್ನ ಭೇಟಿಯಾದ್ರು, ಸಂತಾಪ ಸೂಚಿಸಿ ವಾಪಸ್ ಭಾರತಕ್ಕೆ ಬಂದರು. ಈ ಭೇಟಿ ಅನೇಕ ಘಟನೆಗಳಿಗೆ ಕಾರಣ ಆಗಿದೆ. ಜೈಶಂಕರ್ ಅವರ ಭೇಟಿ ಪಾಕಿಸ್ತಾನದಲ್ಲೂ ಚರ್ಚೆ ಆಗ್ತಾ ಇದೆ, ಬಾಂಗ್ಲಾದೇಶದಲ್ಲೂ ಚರ್ಚೆ ಆಗ್ತಾ ಇದೆ, ಹಾಗೆ ಭಾರತದಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಯಾಕೆ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಜೈಶಂಕರ್ ಢಾಕಾಗೆ ಹೋದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಅಸೆಂಬ್ಲಿಯ ಸ್ಪೀಕರ್ ಕೂಡ ಅಲ್ಲಿಗೆ ಬಂದಿದ್ರು. ಅವರ ಹೆಸರು ಅಯಾಸ್ ಸಿದ್ದಿಕ್ಕಿ ಅಂತ. ಈ ಪಾಕಿಸ್ತಾನದವರು ವಿಚಾರ ನಿಮಗೆ ಗೊತ್ತಲ್ಲ, ಭಾರತೀಯ ನಾಯಕರು ಕಾಣ್ತಿದ್ದ ಹಾಗೆ ಅವರು ಮೇಲೆ ಬಿದ್ದು ಮಾತನಾಡಿಸ್ತಾರೆ.
ಆನಂತರದಲ್ಲಿ ಆ ವಿಚಾರದಲ್ಲಿ ಸಾಕಷ್ಟು ಹೈಪ್ ಪಡೆಯೋದಕ್ಕೂ ಕೂಡ ಯತ್ನ ಮಾಡ್ತಾರೆ. ಹಾಗೆ ಅಯಾಸ್ ಸಿದ್ದಿಕಿ ಕೂಡ ಬಾಂಗ್ಲಾದೇಶದಲ್ಲಿ ಜೈಶಂಕರ್ ಅವರ ಕೈ ಕುಲುಕಿದ್ದಾರೆ, ಎದುರ ಸಿಕ್ಕಿದ್ದಾರೆ. ಈ ಹಿಂದಿನ ಪರಿಚಯ ಇದ್ದಿರಬಹುದು, ಒಂದು ಕರ್ಟಸಿ ಅಂತ ಹೇಳಿ ಕೈ ಕುಲುಕಿದ್ದಾರೆ ಅಷ್ಟೇ. ಆ ಒಂದು ಫೋಟೋವನ್ನು ಇಟ್ಟುಕೊಂಡು ಪಾಕಿಸ್ತಾನದಲ್ಲಿ ಭಾರಿ ಚರ್ಚೆ ಮಾಡಲಾಗ್ತಾ ಇದೆ. ಪಾಕಿಸ್ತಾನ ಇದನ್ನ ದೊಡ್ಡ ಸಾಧನೆ ಎಂಬ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದೆ. ನನಗನ್ಸುತ್ತೆ ಜೈಶಂಕರ್ ಅವರ ಹ್ಯಾಂಡ್ ಶೇಕ್ ಅನ್ನ ಮಾಡಿ ನೀವು ಚೆನ್ನಾಗಿದ್ದೀರಾ ಅಂತ ಅಷ್ಟೇ ಕೇಳಿರಬಹುದಷ್ಟೇ. ಅದನ್ನ ಬಿಟ್ಟು ಆಪರೇಷನ್ ಸಿಂಧೂರದ ವಿಚಾರ ಆಗಿರಬಹುದು, ಆಸಿಮ್ ಮುನೀರ್ನ ಗುಣಗಾನ ಆಗಿರಬಹುದು, ಅಥವಾ ಭಾರತ ಮತ್ತು ಪಾಕಿಸ್ತಾನದ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ವಿಚಾರ ಆಗಿರಬಹುದು, ಇದು ಯಾವುದನ್ನು ಚರ್ಚೆ ಮಾಡಿರೋದಿಲ್ಲ. ಆದ್ರೆ ಪಾಕಿಸ್ತಾನದಲ್ಲಿ ಆ ಲೆವೆಲ್ಗೆ ಹೈಪ್ ಕೊಡ್ತಾ ಇದ್ದಾರೆ. ಅದು ಪಾಕಿಸ್ತಾನದ ಕೆಟ್ಟ ಸ್ಥಿತಿ, ಬಿಟ್ಬಿಡಿ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಜೈಶಂಕರ್ ಬಾಂಗ್ಲಾದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಟೋಟಲಿ ಮೊಹಮ್ಮದ್ ಯೂನಿಸ್ ಅವರನ್ನ ನಗಣ್ಯ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಹೆಚ್ಚಿಗೆ ಪ್ರಾಶಸ್ತ್ಯವನ್ನೇ ಕೊಟ್ಟಿಲ್ಲ, ಮೀಟ್ ಆಗುವಂತಹ ಉಸಾಬರಿಗೆ ಹೋಗಿಲ್ಲ. ಇವತ್ತು ಭಾರತ ತಾರಿಕ್ ರೆಹಮಾನ್ಗೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ. ತಾರಿಕ್ ರೆಹಮಾನ್ ವಿಚಾರದಲ್ಲಿ ಮೃದುವಾಗಿ ವರ್ತಿಸ್ತಾ ಇದೆ. ಆ ಯಪ್ಪ ಇನ್ನೂ ಕೂಡ ಬಾಂಗ್ಲಾದೇಶದ ರಾಜಕಾರಣದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಷ್ಟೇ. ಅದಾಗಲೇ ಫ್ಯೂಚರ್ ದೃಷ್ಟಿಯಿಂದ ಭಾರತ ಅವರಿಗೆ ಹೆಚ್ಚಿನ ಮಣೆ ಹಾಕ್ತಾ ಇದೆ. ಆದರೆ ಹಾಲಿ ಅಧಿಕಾರದಲ್ಲಿರುವಂತಹ ಮೊಹಮ್ಮದ್ ಯೂನಿಸ್ಗೆ ಭಾರತ ಸೊಪ್ಪೆ ಹಾಕ್ತಾ ಇಲ್ಲ. ಆತನಿಗೆ ಜೈಶಂಕರ್ ಬಹಳ ಕ್ಲಿಯರ್ ಆಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ನೀನು ಲೇಮ್ ಡಕ್ PM, ನಿನಗೇನು ಅಧಿಕಾರ ಇಲ್ಲ ಅಂತ. ಹೀಗೆ ಜೈಶಂಕರ್ ಬಾಂಗ್ಲಾದೇಶದ ಪ್ರವಾಸವನ್ನ ಮುಗಿಸಿ ಭಾರತಕ್ಕೆ ವಾಪಸ್ ಬಂದ್ರಲ್ಲ, ಬಳಿಕ ಅವರು ಭಾರತದಲ್ಲಿ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಈ ತಿಕ್ಕಾಟದ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಗಂಗಾ ನದಿ ವಿಚಾರದಲ್ಲಿ ಬಹಳ ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಕೆಲಸವನ್ನ ಜೈಶಂಕರ್ ಮಾಡಿದ್ದಾರೆ. ಎಷ್ಟು ಜಾಣ್ಮೆಯಿಂದ ಜೈಶಂಕರ್ ಬಾಂಗ್ಲಾದೇಶಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ಇವತ್ತು ಭಾರತ ನೆರೆಹೊರೆಯವರು ಫಸ್ಟ್ ಅನ್ನುವಂತಹ ಪಾಲಿಸಿಯನ್ನ ಅಡಾಪ್ಟ್ ಮಾಡಿಕೊಂಡಿದೆ. ನಾವು ನಮ್ಮ ನೆರೆಹೊರೆಯ ಎಲ್ಲಾ ದೇಶಗಳ ಜೊತೆಗೂ ಕೂಡ ಬಹಳ ಉತ್ತಮ ಸಂಬಂಧವನ್ನ ಬಯಸ್ತೀವಿ, ಅವರಿಗೆ ಬೇಕಾದಾಗ ಹೆಲ್ಪ್ ಅನ್ನ ಮಾಡಿದೀವಿ. ಶ್ರೀಲಂಕಾದ ಉದಾಹರಣೆಯನ್ನ ಕೂಡ ಜೈಶಂಕರ್ ಕೊಟ್ರು. ಆದ್ರೆ ನೆರೆಹೊರೆಯವರು ಕೂಡ ನಮ್ಮನ್ನ ಅದೇ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅಂತೇನಿಲ್ಲ. ಆ ಸಂದರ್ಭದಲ್ಲಿ ಸಿಂಧೂ ನದಿ ನೀರು ಹಂಚಿಕೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದಂತಹ ಜೈಶಂಕರ್, ಈ ಹಿಂದೆ ಬಹಳ ಉದಾರವಾಗಿ ಆ ದೇಶಕ್ಕೆ ನೀರನ್ನು ಹರಿಸ್ತಾ ಇದ್ವಿ, ಅದಕ್ಕೆ ಪ್ರತಿಯಾಗಿ ಅವರು ಭಯೋತ್ಪಾದನೆಯನ್ನ ನಮ್ಮ ದೇಶಕ್ಕೆ ಹರಿಸ್ತಾರೆ ಅಂತಂದ್ರೆ ನಾವು ಕೂಡ ಒಂದು ತೀರ್ಮಾನ ಮಾಡಿದ್ವಿ. ನಾವು ನೀರು ಹರಿಸ್ತಾ ಇರೋದು, ಅವರು ರಕ್ತ ಹರಿಸೋದಕ್ಕೆ ಭಯೋತ್ಪಾದಕರನ್ನ ನಮಗೆ ಕಳಿಸೋದು ಅಂತಂದ್ರೆ ಅದು ನಡೆಯೋದಿಲ್ಲ. ಇಂತಹ ಖಡಕ್ ತೀರ್ಮಾನವನ್ನ ಭಾರತ ಮಾಡಿದೆ. ಈ ಮೂಲಕವಾಗಿ ಜೈಶಂಕರ್ ಏನ್ ಹೇಳಿದ್ರು ಅಂತಂದ್ರೆ, ಈ ನೈಬರ್ ಫಸ್ಟ್ ಅನ್ನುವಂತಹ ಪಾಲಿಸಿ ಇದೆಯಲ್ಲ, ಇದಕ್ಕೂ ಕೂಡ ಒಂದು ಲಕ್ಷ್ಮಣ ರೇಖೆ ಇದೆ. ಆ ರೇಖೆಯನ್ನ ದಾಟಿದ್ದೇ ಆದ್ರೆ ಅದು ಯಾವುದೇ ದೇಶ ಆದ್ರೂ ಕೂಡ ಭಾರತ ಬಹಳ ಸೀರಿಯಸ್ ಆಗಿ ಪರಿಗಣಿಸುತ್ತೆ. ನಾವು ಅವರು ನಮ್ಮ ನೈಬರ್ ಅಂತ ಹೇಳಿ ವ್ಯವಹಾರ ಮಾಡೋದಿಲ್ಲ. ಹೀಗಂತ ಜೈಶಂಕರ್ ಬಹಳ ಸ್ಪಷ್ಟವಾಗಿ ಬಾಂಗ್ಲಾದೇಶಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ. ಇಲ್ಲಿ ಜೈಶಂಕರ್ ಬಾಂಗ್ಲಾದೇಶದ ಹೆಸರನ್ನ ನೇರವಾಗಿ ಹೇಳದೇ ಇರಬಹುದು, ಆದ್ರೆ ಸಂದರ್ಭ ಏನು, ಪ್ರಶ್ನೆ ಯಾವುದು, ಒಂದಕ್ಕೆ ಒಂದು ಕನೆಕ್ಟ್ ಮಾಡಿದ್ರೆ ಸ್ಪಷ್ಟವಾಗಿ ಆನ್ಸರ್ ಸಿಗುತ್ತೆ. ಈಗ ಸಿಂಧೂ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಭಾರತ ಏನ್ ತೀರ್ಮಾನ ಮಾಡಿದೆಯೋ, ಬಾಂಗ್ಲಾದೇಶ ಇದೇ ರೀತಿಯಾಗಿ ಭಾರತವನ್ನ ಕೆಣಕುವಂತಹ ಪ್ರಯತ್ನ ಮಾಡ್ತಾ ಇದ್ರೆ ಗಂಗಾ ನದಿ ವಿಚಾರದಲ್ಲೂ ಕೂಡ ಇದೇ ಆಗತ್ತೆ. ಈ ಸಂದೇಶವನ್ನ ಜೈಶಂಕರ್ ಪಾಸ್ ಮಾಡಿದ್ದಾರೆ. ಮಿತ್ರರೇ, ಗಂಗಾ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಭಾರತ ಈ ಬಾರಿ ಅಷ್ಟು ಸುಲಭಕ್ಕಲ್ಲ ಒಪ್ಪುವಂತಹ ಮಾತೇ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ನಾವೀಗ ಮೇಲೆ ಇದ್ದೀವಿ, ನೀರು ನಮ್ಮ ಬಳಿಯಿಂದ ಹರಿದು ಹೋಗುತ್ತೆ, ನಾವು ಕಂಪ್ಲೀಟ್ ಆಗಿ ತಡೆ ಒಡ್ತೀವಿ ಅಂತೇಳಿ ಆ ನೀರನ್ನ ತಡೆ ಒಡ್ಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ನಿಮಗೆ ಒಂದು ಹನಿಯನ್ನು ಬಿಡೋದಿಲ್ಲ ಅಂತ ಹೇಳಿ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪ್ರಕೃತಿ ನಿಯಮದ ವಿರುದ್ಧವಾಗುತ್ತೆ. ಹಾಗಂತ ಮನಸೋ ಇಚ್ಛೆ ಉದಾರತೆಯನ್ನ ಕೂಡ ತೋರಿಸೋದು ಬೇಕಾಗಿಲ್ಲ. ಭಾರತ ತನ್ನ ಜನಸಂಖ್ಯೆ, ಹೆಚ್ಚುತ್ತಾ ಇರುವಂತಹ ನೀರಿನ ಬೇಡಿಕೆ, ವರ್ಷದಿಂದ ವರ್ಷಕ್ಕೆ ಏರ್ತಾ ಇರುವಂತಹ ತಾಪಮಾನ, ಇದೆಲ್ಲದನ್ನ ಗಮನದಲ್ಲಿಟ್ಟುಕೊಂಡು ಒಂದು ವೈಜ್ಞಾನಿಕವಾದಂತಹ ಟ್ರೀಟಿಯನ್ನ ಮಾಡಿಕೊಳ್ಬೇಕು. ಆದರೆ ಆ ಒಪ್ಪಂದ ಇದೆಯಲ್ಲ, ಕೆಲವೊಂದಷ್ಟು ನಿಬಂಧನೆಗಳಿಗೆ ಒಳಪಟ್ಟಿರಬೇಕು. ಉದಾಹರಣೆಗೆ, ಬಾಂಗ್ಲಾದೇಶ ತನ್ನ ಮೈನಾರಿಟಿಯ ವಿರುದ್ಧವಾಗಿ ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಈ ಒಪ್ಪಂದ ರದ್ದಾಗತ್ತೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು, ಬೌದ್ಧರು, ಕ್ರಿಸ್ತರು ಇವರೆಲ್ಲರ ಸುರಕ್ಷತೆಯ ಬಗ್ಗೆ ಅಲ್ಲಿನ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಲ್ಲಿ ಅಲ್ಪಸಂಖ್ಯಾತರ ನರಮೇಧ ಆಗಿದ್ದೇ ಆದ್ರೆ ಈ ಒಪ್ಪಂದ ಬಂದಾಗತ್ತೆ. ಹಾಗೆ ನೀವು ನಾರ್ತ್ ಈಸ್ಟ್ ವಿಚಾರದಲ್ಲಿ ಬಾಯಿಗೆ ಬಂದಂತೆ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ನೀರು ಹರಿಯೋದಿಲ್ಲ ಅನ್ನುವಂತಹ ನಿಬಂಧನೆಯನ್ನ ಭಾರತ ಮೆನ್ಷನ್ ಮಾಡಬೇಕು. ಈ ಹಿಂದಿನ ಉದಾರತೆಯನ್ನ, ಅಂದ್ರೆ 1996ರಲ್ಲಿ ತೋರಿದಂತಹ ಉದಾರತೆಯನ್ನ ಖಂಡಿತವಾಗ್ಲೂ ಬಾಂಗ್ಲಾದೇಶಕ್ಕೆ ತೋರಬಾರದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೈಶಂಕರ್ ಕೂಡ ಈಗ ಅದೇ ಸುಳಿವನ್ನ ಕೊಟ್ಟಿದ್ದಾರೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.